ಫುಟ್ಪಾತ್ ಅಲ್ಲಿಂದ ಬ್ರ್ಯಾಂಡ್ ಮಾಡಿದಂತ ಒಂದು ಅರುಣೋದಯ ಇಷ್ಟು ದೊಡ್ಡ ಸಂಸ್ಥೆ ಆಗಿದೆ. ನಗರೆಲ್ಲ ಅಲ್ಲೇ ಇರ್ಲಿ, ನಾವು ಬೆಳಿತಾನೆ ಇರ್ತೀವಿ. ವಿಡಿಯೋ ಮಾಡ್ತೀನಿ ಅಂತಷ್ಟೇ ಎಲ್ಲ ಬರೀ ವಿಡಿಯೋ ಮಾಡ್ತಾಳಲ್ವಾ ಇವಳಿಂದ ಏನಾಗುತ್ತೆ? ಓದಿಲ್ಲ ಇವತ್ತು ಇನ್ಫ್ಲುಯೆನ್ಸರ್ ಕಾಂಟೆಸ್ಟ್ ಅವಾರ್ಡ್ ನಡೀತಿದೆ ನೋಡಿ. 4th ಸ್ಟ್ಯಾಂಡರ್ಡ್ ಅವರು ವಿಡಿಯೋ ಮಾಡಿದ್ದಾರೆ. ಇನ್ಫ್ಲುಯೆನ್ಸರ್ಸ್ ಅಂದ ತಕ್ಷಣ ಏನು ಅಂತಂದ್ರೆ 1 ಲಕ್ಷ ಫಾಲೋವರ್ಸ್ ಇರ್ಬೇಕಾ, 2 ಲಕ್ಷ ಫಾಲೋವರ್ಸ್ ಇರ್ಬೇಕಾ? ಇಲ್ಲ, ಒಬ್ಬ ಫಾಲೋವರ್ಸ್ ಇದ್ರು ಕೂಡ ನೀವು ಇವತ್ತು ಮಾಡಿ ತೋರಿಸಿದಿರ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಮಗ ಏನ್ ಹೇಳ್ತಾರೆ, ಮಮ್ಮಿ ಸ್ಕೂಲಲ್ಲಿ ನಾನ್ ಪ್ರೈಸ್ ತಗೊಂತಿಲ್ಲ, ನೀನ್ ಇವಾಗ ತಗೊಂಡಿದ್ಯಲ್ಲ ಅಂತ ಹೇಳ್ತಿದ್ದಾರೆ. ಯಾರೇ ಅರ್ಜುನ್ ಅಸ್ಥಿಯಿಂದ ಬಂದಂತ ಬ್ರ್ಯಾಂಡ್ ಅಲ್ಲ ಇದು. ಟಾಪ್ 30 ಮೆಂಬರ್ಸ್ ನಾವು ವಿನ್ನರ್ಸ್ ಅನೌನ್ಸ್ ಮಾಡಿದೀವಿ. ಟೀಕೆ ಟಿಪ್ಪಣಿಗಳು ಯಾವತ್ತು ಸಾಯ್ತವೆ, ಕೆಲಸ ಮಾತ್ರ ಉಳಿಯುತ್ತೆ. ತುಂಬಾ ಜನಕ್ಕೆ 10 ಜನ ಫಾಲೋವರ್ಸ್ ಇದ್ದಾರೆ, 15 ಜನ ಫಾಲೋವರ್ಸ್ ಇದ್ದಾರೆ, 300 ಜನ ಫಾಲೋವರ್ಸ್ ಇದ್ದಾರೆ. ಆದ್ರೂ ಕೂಡ ಇವತ್ತು ನೀವು ವಿನ್ನರ್ ಆಗಿ ಇಲ್ಲಿ ಕುತ್ಕೊಂಡಿದ್ದೀರಾ. ನಮ್ಮ ಕೆಲಸನ ನಾವೆಷ್ಟು ಗೌರವದಿಂದ ನಾವು ಮಾಡ್ತೀವೋ ಅದೇ ಒಂದು ದೊಡ್ಡ ಸಕ್ಸಸ್ ನ ಕೊಡಕ್ ಸಾಧ್ಯ. ನೋಡಿ, 4th ಸ್ಟ್ಯಾಂಡರ್ಡ್ ಇಂದ 40 ಇಯರ್ಸ್ ವರ್ಗು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಇದ್ದಾರೆ. ಅದು ತುಂಬಾ ಖುಷಿ ಆಗ್ತದೆ. ನಮ್ಮಂತ ಫ್ಯಾಮಿಲಿಗೆ ನಮ್ಮ ಅರುಣೋದಯ ಬೆಸ್ಟ್ ಅರುಣೋದಯ, ನಮ್ಮ ಮನೆಯ ಗ್ರ್ಯಾಂಡ್ ಅರುಣೋದಯ ಅನ್ನೋದು ನನಗೆ ಬಹಳ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಾ ಇರೋಂಗೆ ನಾವೆಲ್ಲ ಜೋಡಿಸಿದೀವಿ. ಇವತ್ತು ಇನ್ಫ್ಲುಯೆನ್ಸರ್ ಕಾಂಟೆಸ್ಟ್ ಏನಿತ್ತಲ್ಲ ಅದ್ರದ್ದು ವಿನ್ನರ್ ಡೇ ಇವತ್ತು ನಾವು ಯಾರ್ಯಾರು ವಿನ್ನರ್ಸ್ ಅಂತ ಅನೌನ್ಸ್ ಮಾಡ್ತಾ ಇದ್ದೀವಿ. ಇಷ್ಟನ್ನು ಕೂಡ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಅವಾರ್ಡ್ಸ್ ನ ರೆಡಿ ಮಾಡಿದ್ದೀವಿ. ನಮ್ಮ ಅರುಣೋದಯ ಕಲೆಕ್ಷನ್ಸ್ ಇಂದ ಇನ್ಫ್ಲುಯೆನ್ಸರ್ ಅವಾರ್ಡ್ ಅಂತ ಕಾಂಟೆಸ್ಟ್ ಇತ್ತು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೂಜಾ ಸೋಲಂಕಿ. ಇವತ್ತು ನಾವಿದ್ದೀವಿ ದಾವಣಗೆರೆ ಅರುಣೋದಯ ಇನ್ಫ್ಲುಯೆನ್ಸರ್ ಕಾಂಟೆಸ್ಟ್ ಅವಾರ್ಡ್ಸ್ ಅಲ್ಲಿ. ಎಸ್, ಇವತ್ತು ನಾವು ನಿಮ್ಗೆ ಹೇಳ್ದಂಗೆ ಇವತ್ತು ಅವಾರ್ಡ್ ಫಂಕ್ಷನ್ ಇರುತ್ತೆ ಅಂತ. ಯಾರ್ಯಾರು ಭಾಗವಹಿಸಿದಾರೋ ನಮ್ಮ ಇನ್ಫ್ಲುಯೆನ್ಸರ್ ಕಾಂಟೆಸ್ಟ್ ಗೆ ಅವರು ಇವತ್ತೆಲ್ಲ ಬಂದಿದ್ದಾರೆ. ಇವತ್ತು ಈ ವಿಡಿಯೋ ಫುಲ್ ಅವ್ರಿಗೋಸ್ಕರನೇ ಅಂತ ಇದೆ. ಬನ್ನಿ ಇವತ್ತು ನೋಡೋಣ ಯಾರು ಅರುಣೋದಯ ಫಸ್ಟ್ ಬೆಸ್ಟ್ ಇನ್ಫ್ಲುಯೆನ್ಸರ್ ಅವಾರ್ಡ್ ನ ತಗೋತಾರೆ ಅಂತ. ಅವ್ರು ಮಾತ್ರ ಅಲ್ಲ, ಇನ್ನು 30 ಜನಕ್ಕೆ ನಾವು ಗಿಫ್ಟ್ಸ್ ಕೊಡ್ತಾ ಇದೀವಿ. ನಾವು ಡೀಟೇಲ್ ಆಗಿ 1 by 1 ಇವತ್ತು ಅವಾರ್ಡ್ ಫಂಕ್ಷನ್ ಹಾಗೆ ಅವರ ಅನಿಸಿಕೆ ನಮ್ಮ ಅರುಣೋದಯಲ್ಲಿ ಬಂದು ವಿಡಿಯೋ ಮಾಡಿದ್ದಕ್ಕೆ ಅವ್ರಿಗೆ ಹೇಗ್ ಅನ್ಸ್ತು ಅಂತಾನು ಕೂಡ ಕೇಳ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ನನ್ಗಂತೂ ಇವತ್ತು ತುಂಬಾ ಖುಷಿ ಆಗ್ತಿದೆ. ಈ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರಿಗೆ ಎಲ್ಲರಿಗೂ ಕಂಗ್ರಾಚುಲೇಷನ್ ಹೇಳ್ತೀನಿ. ಹಾಗೆ 1 by 1 ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ರಿವೀಲ್ ಕೂಡ ಮಾಡ್ತೀನಿ. ಬನ್ನಿ. ಇಲ್ಲಿ ಇನ್ಫ್ಲುಯೆನ್ಸರ್ಸ್ ಅಂತ ಅಂದ್ರೆ 1000 ಇರಬೇಕು, 2000 ಇರಬೇಕು, 10 ಲಕ್ಷ ಇರಬೇಕು ಅಂತ ಏನೂ ಇಲ್ಲ. ಒಬ್ಬ ಫಾಲೋವರ್ಸ್ ಇದ್ರೂ ಕೂಡ ಈ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸಬಹುದು ಅಂತ ನಾವು ಹೇಳಿದ್ವಿ. ಇವತ್ತು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದೀವಿ. ಈಗ ಇನ್ಫ್ಲುಯೆನ್ಸರ್ಸ್ ಎಲ್ಲ 1 by 1 ಬರ್ತಾರೆ. ಅವ್ರಿಗೆ ಇನ್ವೈಟ್ ಮಾಡೋಣ, ವೆಲ್ಕಮ್ ಮಾಡೋಣ. ನಮಸ್ತೆ. ಹಾಯ್ ಹಾಯ್ ನಮಸ್ತೆ. ಬನ್ನಿ ಮಾ. ನಮಸ್ಕಾರ ಎಲ್ಲರಿಗೂ. ನಮ್ಮ ಅರುಣೋದಯ ಕಲೆಕ್ಷನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಇನ್ಫ್ಲುಯೆನ್ಸರ್ ಕಾಂಟೆಸ್ಟ್ ಅವಾರ್ಡ್ ನಡೀತಿದೆ. ನಿಮ್ಗೆಲ್ಲರಿಗೂ ಅವಾರ್ಡ್ ಸಿಗ್ತಾ ಇರೋದು ನಮಗೂ ಅಷ್ಟೇ ಖುಷಿ ಇದೆ. ಹಾಗೆ ನಿಮ್ಗೂ ತುಂಬಾನೇ ಖುಷಿ ಆಗ್ತಿದೆ ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಕೂಡ ನಾನು ವೆಲ್ಕಮ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಎಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ನೀವು ಕೂಡ ನಿಮ್ಮನ್ನ ಪ್ರೋತ್ಸಾಹಿಸಿ, ನಾವು ಕೂಡ ನಿಮ್ಮನ್ನ ಪ್ರೋತ್ಸಾಹಿಸ್ಕೊಳ್ತೀವಿ. ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಅರುಣೋದಯದ ಪ್ರೊಪ್ರೈಟರ್ ರೇಖಾ ಸೋಲಂಕಿ ಅವ್ರನ್ನ ಕರೆಯೋದಕ್ಕೆ ಇಷ್ಟಪಡ್ತೀರಿ. ರೇಖಾ ಸೋಲಂಕಿ ಮ್ಯಾಮ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ರೇಖಾ ಸೋಲಂಕಿ ಮ್ಯಾಮ್ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಹಾಗೆ ನಮ್ಮ ಅರುಣೋದಯದ ಸಿಇಒ ಅಜಯ್ ಸೋಲಂಕಿ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಅರುಣೋದಯ ಸ್ಟಾರ್ಟ್ ಆಗಿದ್ದು ಒಂದು ಫುಟ್ಪಾತ್ ಇಂದ. ಅದಕ್ಕಿಂತ ಮುಂಚೆ ನಮ್ಮ ತಾಯಿಯವರು ಅಂದ್ರೆ ರೇಖಾ ಸೋಲಂಕಿ ಇಲ್ಲಿ ಕುತ್ಕೊಂಡಿರೋರು ಎಕ್ಸಿಬಿಷನ್ ಇಂದ ಸ್ಟಾರ್ಟ್ ಮಾಡಿದ್ದು. ಎಕ್ಸಿಬಿಷನ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು 2 ಫ್ಲೋರ್ಸ್, ಬಿಗ್ ಫ್ಲೋರ್ಸ್ ನ ಇವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ 300ಕ್ಕೂ ಹೆಚ್ಚು ವರ್ಕರ್ಸ್, ಸ್ಟಾಫ್ ನ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಬಗ್ಗೆ ನಮ್ಮ ಆದರ್ಶ್ ಅವರು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಈ ಒಂದು ಇನ್ಫ್ಲುಯೆನ್ಸರ್ ಅವಾರ್ಡ್ ಏನಕ್ಕೆ ಮಾಡಿದ್ವಿ ನಾವು ಅಂತಾನು ಕೂಡ ಅವರು ಇವತ್ತು ಹೇಳ್ತಾರೆ. ಆದರ್ಶ್ ಸೋಲಂಕಿಗೆ ಜೋರಾದ ಚಪ್ಪಾಳೆ. ಅವರಿಲ್ಲೇ ಇದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ನೀವೆಲ್ಲರೂ ವಿನ್ನರ್ಸೇ. ಪಾರ್ಟಿಸಿಪೇಷನ್ ಮಾಡಿದ್ರೆ ಸಾಕು, ಅದು ವಿನ್ನರ್ ಆದಂಗೆ. ನೋಡಿ, ಎಷ್ಟೋ ಜನ ಇದ್ದಾರೆ ಇವತ್ತು ಇನ್ಸ್ಟಾಗ್ರಾಮರ್ಸ್ ಆಗಿ. ಅಂದ್ರೆ ಒಂದು ಚಿಕ್ಕ ಪ್ರಯತ್ನ. ಇವಾಗ ನಾವೇ ಒಂದು ಇನ್ಸ್ಪಿರೇಷನ್ ಆಗ್ತಾ ಹೋಗ್ಬೇಕಂದ್ರೆ ನಮ್ಮ ಪೂಜಾ ಮೇಡಮ್ ಅವ್ರದ್ದು ಶುರು ಮಾಡಿದಾಗ 2019
2021ರಲ್ಲಿ ಜಸ್ಟ್ 0 ಫಾಲೋವರ್ ಇಂದ ಶುರು ಮಾಡಿರುವಂತ ಪೇಜು ಇವತ್ತು 220K ಅಂದ್ರೆ 2,20,000 ಫಾಲೋವರ್ಸ್ ಆಗುತ್ತೆ ಅಂದ್ರೆ ಆ ಚಿಕ್ಕ ಹೆಜ್ಜೆ ಸಾಕು ಇವತ್ತು ಇಷ್ಟು ದೊಡ್ಡ ಪ್ರಯತ್ನಕ್ಕೆ. ಇವತ್ತು ಇಷ್ಟು ಜನನ ಕರ್ಸಿದ್ದಾರೆ ಅಂದ್ರೆ ಪೂಜಾ ಮೇಡಮ್ ಆ ಚಿಕ್ಕ ಹೆಜ್ಜೆನೆ ಇವತ್ತು ದೊಡ್ಡ ಹೆಜ್ಜೆ ಆಗಿ ಕನ್ವರ್ಟ್ ಆಗಿರೋದು. ನೀವು ಅಷ್ಟೇ ಬರುವಂತ ದಿನಗಳಲ್ಲಿ ಇವತ್ತು ನಿಮ್ಮ 5,000 ಆಗಿರ್ಬೋದು, 1,000 ಆಗಿರ್ಬೋದು, 10 ಆಗಿರ್ಬೋದು, ನೀವು ಲಕ್ಷ್ಯ ಮಾಡೋ ಪ್ರಯತ್ನ ನಿಮ್ಮ ಲಕ್ಷ್ಯದಲ್ಲಿದ್ರೆ ನೀವು ಅಫ್ಕೋರ್ಸ್ ಯಶಸ್ಸು ಆಗ್ತೀರಾ. ಒಂದು ನೋಡಿ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತಾನೆ ಇರ್ತವೆ, ಹೌದಾ ಅಲ್ವಾ? ಟೀಕೆ ಟಿಪ್ಪಣಿಗಳು ಬರ್ತಾ ಇರ್ತವೆ, ಆದ್ರೆ ಕೆಲಸ ಮಾತ್ರ ಉಳಿಯುತ್ತೆ. ಟೀಕೆ ಟಿಪ್ಪಣಿಗಳು ಯಾವತ್ತು ಸಾಯ್ತವೆ, ಕೆಲಸ ಮಾತ್ರ ಉಳಿಯುತ್ತೆ. ನೀವು ಮಾಡೋ ಕೆಲಸ ಯಾವತ್ತಿದ್ರು ನಿಮ್ಮನ್ನ ಗೌರವ ತರೋ ಹಾಗೆ ಮಾಡುತ್ತೆ. ಈ ಗೌರವನೇ ನೀವು ಮಾಡಿರೋಂತ ಇವತ್ತು ಕೆಲಸ. ನಮ್ಮ ಸಂಸ್ಥೆ ಪೂಜಾ ಮೇಡಮ್ ಹೇಳ್ದಂಗೆ ಶುರುವಾದಾಗ ಒಂದು ಚಿಕ್ಕ ಫುಟ್ಪಾತ್ ನಲ್ಲಿ ಇದೇ ಹೈಸ್ಕೂಲ್ ಫೀಲ್ಡ್ ನ 2 ಗೇಟ್ ನೀವು ನೋಡ್ತಿರ್ಬೋದು. ಬರುವಾಗ ನಿಮ್ಗೆ ಕಾಣುತ್ತೆ ಮಹಾವೀರ್ ಜ್ಯೂಸ್ ಸ್ಟಾಲ್ ಏನಿದೆಲ್ಲ ಅದ್ರ ಪಕ್ಕ 2 ಗೇಟ್ ಇಂದ ಶುರು ಆಗಿರುವಂತ ಒಂದು ಚಿಕ್ಕ ಪ್ರಯತ್ನ ಇವತ್ತು ಯಶಸ್ವಿಯಾಗಿ 2 ಸಂಸ್ಥೆಯಾಗಿ ಮತ್ತೆ ಅರ್ಥಪೂರ್ಣ ಸಂಸ್ಥೆಯಾಗಿ ಗಾರ್ಮೆಂಟ್ಸ್ ಅಲ್ಲಿ 250ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡುವಂತ ಪ್ರಯತ್ನದಲ್ಲಿ ನಮ್ಮ ತಾಯಿಯವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರೇ ನಮಗೆ ನಿಜವಾದ ಸ್ಫೂರ್ತಿ. ನಾವು ಇವತ್ತೇನೇ ಮಾಡಿರ್ಬೋದು ಯಶಸ್ಸಿನ ಪ್ರಯತ್ನಕ್ಕೆ ಅವರೇ ನಮಗೆ ಮೊದಲನೇ ಮೆಟ್ಲು. ನಮ್ಮ ತಾಯಿನೇ ಇವತ್ತು ನಮಗೆ ಯಶಸ್ಸಿಗೆ ಕಾರಣ. ಇಷ್ಟು ಹೇಳ್ತಾ ಇನ್ಫ್ಲುಯೆನ್ಸ್ ಅವಾರ್ಡ್ ಏನ್ ಕೊಡ್ಬೇಕಂತ ನಾವು ಶುರು ಮಾಡಿದ್ವಲ್ಲ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಶುರು ಮಾಡಿದ್ದೆ ನಮ್ಮ ಸಿಸ್ಟರ್. ಯಾಕಂದ್ರೆ ನೋಡಿ, ನಮ್ಗೆ ಇನ್ನು 2,20,000 ಫಾಲೋವರ್ ಇದ್ದಾರೆ. ನಮ್ಮ ಪೇಜ್ ಅಲ್ಲಿ ಹಾಕಿದ್ರೆ ಸಾಕು, ನಮಗೆ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಬಂದ್ಬಿಡ್ತಾರೆ. ಆದ್ರೆ ನಮ್ಮ ಸಿಸ್ಟರ್ ಹೇಳಿದ್ರು, ನಾವು ಯಾಕೆ ಈ ತರ ಇನ್ಫ್ಲುಯೆನ್ಸರ್ ಕಾಂಟೆಸ್ಟ್ ಮಾಡಬಾರ್ದು? ಆದ್ರೂ ಕೇಳಿದ್ರು ನಮ್ಮ ಸಿಸ್ಟರ್ ಒಂದು. ನಾನು ಹೇಳ್ದೆ, ಒಂದು ಎಲ್ಲ 2 ಲಕ್ಷ ಇರೋರಿಗೆ 3 ಲಕ್ಷ ಇರೋರಿಗೆ ಟ್ರೈ ಮಾಡ್ತೀರಿ ನೋಡಿ ಅಂತ, ಯಾಕಂದ್ರೆ ವ್ಯೂಸ್ ಚೆನ್ನಾಗಿ ಸಿಗುತ್ತೆ ಅಂತ. ಆದ್ರೆ ನಮ್ಮ ಸಿಸ್ಟರ್ ಹೇಳಿದ್ರು, ಎಲ್ಲರೂ 2 ಲಕ್ಷ 3 ಲಕ್ಷ ವ್ಯೂಸ್ ಇರೋರ್ನೇ ನಾವು ಪ್ರಯತ್ನ ಪಡ್ತಾರೆ, ನಾವ್ ಯಾಕೆ 0 ಇರೋರ್ನು ನಾವು ಒಂದು ಟ್ರೈ ಮಾಡಬಾರ್ದು, ಆ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ನಮ್ಮ ಸಿಸ್ಟರೇ ಆ ಮೊದಲ ಹೆಜ್ಜೆಗೆ ಕಾರಣ ಆದವರು. ಯಾಕಂದ್ರೆ ಈಗ ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಸಿಸ್ಟರ್ಗೋಸ್ಕರ. ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆದರ್ಶ್. ನೀವು ಕೂಡ ಬಂದಿದ್ದೀರಾ ಈ ಒಂದು ನಮ್ಮ ಶಾಪಿನ ಅವಾರ್ಡ್ ಫಂಕ್ಷನ್ಗೆ. ಆಮೇಲೆ ಇನ್ಫ್ಲುಯೆನ್ಸರ್ಸ್ ಅಂದ ತಕ್ಷಣ ಏನು ಅಂತಂದ್ರೆ 1 ಲಕ್ಷ ಫಾಲೋವರ್ಸ್ ಇರ್ಬೇಕಾ, 2 ಲಕ್ಷ ಫಾಲೋವರ್ಸ್ ಇರ್ಬೇಕಾ? ಇಲ್ಲ, ಒಬ್ಬ ಫಾಲೋವರ್ಸ್ ಇದ್ರು ಕೂಡ ನೀವು ಇವತ್ತು ಮಾಡಿ ತೋರಿಸಿದಿರಾ. ಇಲ್ಲಿ ನಾನು ನೋಡಿದೀನಿ ತುಂಬಾ ಜನಕ್ಕೆ 10 ಜನ ಫಾಲೋವರ್ಸ್ ಇದ್ದಾರೆ, 15 ಜನ ಫಾಲೋವರ್ಸ್ ಇದ್ದಾರೆ, 300 ಜನ ಫಾಲೋವರ್ಸ್ ಇದ್ದಾರೆ. ಆದ್ರೂ ಕೂಡ ಇವತ್ತು ನೀವು ವಿನ್ನರ್ ಆಗಿ ಇಲ್ಲಿ ಕುತ್ಕೊಂಡಿದ್ದೀರಾ. ಆಮೇಲೆ ಇನ್ನೊಂದೇನೇ ಹೇಳ್ಬೇಕು ಅಂತಂದ್ರೆ ತುಂಬಾ ಖುಷಿ ಆಗ್ತದೆ. ಏನಕ್ಕೆ ಅಂತಂದ್ರೆ ಕೆಲವೊಬ್ರಿಗೆ ನಾನು ನೋಡಿದ್ದೀನಿ ಜಸ್ಟ್ 10,000 ಫಾಲೋವರ್ಸ್ ಇದ್ದಾರೆ, 10,000 ಫಾಲೋವರ್ಸ್ ಇದ್ದಾರೆ, ಬಟ್ ಅವ್ರು ರೀಚ್ ಆಗಿದ್ದು 1 lakh ರೀಚ್ ಆಗಿದೆ, ಕೆಲತಿ ರೀಚ್ ಆಗಿದೆ. ಇದನ್ನ ನೋಡಿ ನನಗೆ ಏನ್ ಅನ್ಸ್ತು ಅಂತಂದ್ರೆ, ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಅಲ್ವಾ? ಇನ್ಫ್ಲುಯೆನ್ಸರ್ಸ್ಗಿನ ನಾವು ಕೂಡ ಯಾರಿಗಿನ ಕಡಿಮೆ ಇಲ್ಲ. ಏನು ಪ್ರಯತ್ನ ಮಾಡ್ಬೇಕು ಅಷ್ಟೇ. ನೀವು ಪ್ರಯತ್ನ ಮಾಡಿದೀರಾ, ಪಾರ್ಟಿಸಿಪೇಟ್ ಮಾಡಿದೀರಾ, ಸೊ ಹಾಗಾಗಿ ಇಲ್ಲಿ ಕುತ್ಕೊಂಡಿದ್ದೀರಾ ಅಲ್ವಾ? ಒಂದೇ ಒಂದು ಸಣ್ಣ ಹೆಜ್ಜೆ ಇವತ್ತು ನಿಮ್ಗೆ ವಿನ್ನರ್ಸ್ ಆಗಿ ಮಾಡಿದೆ ಅಲ್ವಾ? ಫಸ್ಟ್ ವಿನ್ನರು ಸೆಕೆಂಡ್ ವಿನ್ನರು ಅದಲ್ಲ, ಪಾರ್ಟಿಸಿಪೇಟ್ ಮಾಡಿದ್ದು ವಿನ್ನಿಂಗ್ ಅಂತಾನೆ ಅಲ್ವಾ? ಒಂದು ಹೆಜ್ಜೆ ನಾವು ಮುಂದೆ ಇಟ್ರೆ ಅದು ನಾವು ವಿನ್ನರ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕು. ನಮ್ಮ ಜೀವನದಲ್ಲಿ ಆ ಒಂದು ಹೆಜ್ಜೆನೆ ಯಾವ ಒಂದು ಲೆವೆಲ್ಗೆ ತಗೊಂಡೋಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ನಾನು ಹೇಳಿದ್ನಲ್ಲ ಆಗ್ಲೇ, ಫುಟ್ಪಾತ್ ಇಂದ ಸ್ಟಾರ್ಟ್ ಮಾಡ್ಬಿಟ್ಟು ಈಗ 2 ಶಾಪ್ ಆಗಿದೆ. ಇದು ಒಂದು ಸಣ್ಣ ಹೆಜ್ಜೆಯಿಂದನೇ ದೊಡ್ಡ ಹೆಜ್ಜೆ ಆಗಿದ್ದು. ಸೊ ಹಾಗಾಗಿ ನಾನ್ ನಿಮ್ಗೆ ಇಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಸಿಕ್ಕಿದಂತ ಅವಕಾಶ ನೀವು ಚೆನ್ನಾಗಿ ಬಳಸ್ಕೊಂಡಿದ್ದೀರಾ. ನೆಕ್ಸ್ಟ್ ಯಾವ್ದಾದ್ರು ಇದೇ ತರ ಅವಕಾಶ ಸಿಕ್ಕರೆ ಅದನ್ನು ಕೂಡ ಬಳಸ್ಕೊಳ್ಳಿ. ಹಾಗೆ ಇನ್ನಷ್ಟು ಹೆಚ್ಚಿನ ಸಕ್ಸಸ್ ನಿಮಗೆ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಈಗ ಈ ಇನ್ಫ್ಲುಯೆನ್ಸರ್ ಅವಾರ್ಡ್ ಬಗ್ಗೆ ಅಜಯ್ ಸರ್ ಒಂದೆರಡು ಮಾತಾಡ್ತಾರೆ. ಈ ಶಾಪ್ ನ ಮ್ಯಾನೇಜ್ ಮಾಡ್ತಾ ಇರೋದು ಅವರೇ, 2 ಶಾಪ್ ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಅವರು ಇನ್ಫ್ಲುಯೆನ್ಸರ್ ಅವಾರ್ಡ್ ಏನ್ ಅನ್ಸುತ್ತೆ ಅವರು ಅಂತ ಹೇಳ್ತಾರೆ. ಅಜಯ್ ಸರ್. ಎಲ್ಲರಿಗೂ ಕಂಗ್ರಾಚುಲೇಷನ್. ನಾವು PB ರೋಡ್ ಅಲ್ಲಿ ಶಾಪ್ ಓಪನಿಂಗ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಅಲೌನ್ಸ್ ಮಾಡಿದ್ವಿ, ಪೂಜಾ ಮೇಡಮ್ ಇದೇ ತರ ಒಂದು ಕನ್ಸ್ಟೆಂಟ್ ಮಾಡಿ ಈ ತರ ಭಾಗವಹಿಸೋಣ, ಈ ತರ ಇನ್ಸ್ಟಾಗ್ರಾಮ್ ಇಂದ ವಿಡಿಯೋ ಕಳ್ಸೋಣ ಅಂತ ಫಸ್ಟ್ ಟೈಮ್ ನಾವು PB ರೋಡ್ ಅಲ್ಲಿ ಮಾಡಿದ್ವಿ. ಆ ಟೈಮಲ್ಲೂ ಸುಮಾರು ಜನ ಸಪೋರ್ಟರ್ಸ್ ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಕ್ತು. ಓಪನಿಂಗ್ ಟೈಮಲ್ಲಿ ನಾವು PB ರೋಡ್ ಬ್ರಾಂಚ್ ಓಪನಿಂಗ್ ಟೈಮಲ್ಲಿ ತುಂಬಾ ಜನ ಸಪೋರ್ಟ್ ಸಿಕ್ತು. ಆ ಟೈಮಲ್ಲೂ ನಾವು ಆ ತರ ಮಾಡಿದ್ವಿ. ಫಸ್ಟ್ ಹೆಜ್ಜೆ ನಾವು ಆ ದಿನ ಇಟ್ಟಿದ್ದು. ನಾವು 2ನೇ ಹೆಜ್ಜೆ ಇಟ್ಟಿರೋದು ಈ ಟೈಮಲ್ಲಿ. ಇವಾಗ ನಾವು ಒಂದು ಗೋಲ್ಡ್ ಕಾಯಿನ್ ಕೊಡಬೇಕು, ಆಮೇಲೆ ಗಿಫ್ಟ್ ಕೊಡಬೇಕು ಅಂತ ಮಾಡಿದ್ದು ಒಂದು ಪ್ಲಾನಿಂಗು ಈ ಟೈಮಲ್ಲಿ ಸಕ್ಸಸ್ಫುಲಿ ಆಗಿ ರನ್ ಆಗ್ತಾ ಇದೆ. ಎದಕ್ಕೆ ಅಂದ್ರೆ ನೋಡಿ, ಆ ಟೈಮಲ್ಲಿ ನಾವು ಒಂದು ಹೆಜ್ಜೆ ಇಟ್ವಿ. ಯಾರೇ ಅರ್ಜುನ್ ಆಸ್ತಿಯಿಂದ ಬಂದಂತ ಬ್ರ್ಯಾಂಡ್ ಅಲ್ಲ ಇದು. ಇಲ್ಲೇ ನಿಂತು ಇಲ್ಲೇ ಲೋಕಲ್ ಅಲ್ಲಿ ಫುಟ್ಪಾತ್ ಅಲ್ಲಿ ಬ್ರ್ಯಾಂಡ್ ಮಾಡಿದಂತ ಒಂದು ಅರುಣೋದಯ ಇಷ್ಟು ದೊಡ್ಡ ಸಂಸ್ಥೆ ಆಗಿದೆ.
ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ, 300 ಜನ ಕೆಲಸ ಮಾಡ್ತಿದ್ದಾರೆ. ಆ ಟೈಮಲ್ಲಿ ನಾನು, ನಮ್ಮ ಬ್ರದರು, ನಮ್ಮ ಸಿಸ್ಟರು ಫುಟ್ಪಾತ್ ಅಲ್ಲಿ ನಮ್ಮ ಬ್ರದರ್ ಹೇಳ್ದಂಗೆ, ಆದರ್ಶ್ ಹೇಳ್ದಂಗೆ, ಮಾವಿನ ಜ್ಯೂಸ್ ಸ್ಟಾಲ್ ಪಕ್ಕ ನಾವು ಹಚ್ತಾ ಇದ್ವಿ. ಫುಟ್ಪಾತ್ ಅಲ್ಲಿ ನಮ್ಮ ಒಂದು ಶಾಪ್ ಇತ್ತು. ಆ ಟೈಮಲ್ಲಿ ನಮಗೆ ಒಂದೇ ಒಂದು ಧೈರ್ಯ ತುಂಬಿದ್ದು ನಮ್ಮ ತಾಯರು, ನೀವು ಮಾಡ್ರಿ ಆಗುತ್ತೆ. ನಮಗೆ ಆ ಟೈಮಲ್ಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಆ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ, ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಬ್ರದರು ನನಗೆ ಹೆಲ್ತ್ ಪ್ರಾಬ್ಲಮ್ ಇದನ್ನ ಅವನ ಎಜುಕೇಶನ್ನ ಅವನು ಅಲ್ಲಿಗೆ ಬಿಟ್ಟ, ಅರ್ಧಕ್ಕೆ ಬಿಟ್ಟ. ನಾವು ಓದಿದ್ರೇನೆ ಎಲ್ಲ ಆಗಲ್ಲ. ನಾವು ನಮ್ಮ ಪ್ರತಿಭೆನ, ನಮ್ಮ ಕೆಲಸನ ನಾವೆಷ್ಟು ಗೌರವದಿಂದ ನಾವು ಮಾಡ್ತೀವೋ ಅದೇ ಒಂದು ದೊಡ್ಡ ಸಕ್ಸಸ್ ನ ಕೊಡಕ್ ಸಾಧ್ಯ. ನಾವು ಸುಮ್ಮನೆ ನಾವು ಓದಿಲ್ಲಪ್ಪ, ನಾವೇನು ಮಾಡಿಲ್ಲ, ನಮ್ಮ ಕೈಯಲ್ಲಿ ಏನು ಆಗುತ್ತೆ ಅಂತ ನೀವು ಅನ್ಕೊಂಡ್ ಕುಂತ್ರೆ ಏನೂ ಮಾಡಕ್ಕಾಗಲ್ಲ. ಫುಟ್ಪಾತರ್ ಆಗಿರ್ಬೋದು, ಮಾಲರ್ ಆಗಿರ್ಬೋದು, ಕೆಲಸ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅದೇ ಒಂದು ಗೆಲುವು ತೋರಕ್ ಸಾಧ್ಯ. ಪ್ರತಿಯೊಬ್ರು ಬಂದಿದ್ದೀರಿ, ಮೊದಲ ಹೆಜ್ಜೆ ಇಟ್ಟಿದ್ದೀರಿ, ಚೆನ್ನಾಗ್ ಮಾಡ್ತಿದ್ದೀರಿ. ಎಲ್ರೂ ಚೆನ್ನಾಗ್ ಮಾಡ್ರಿ, ಚೆನ್ನಾಗ್ಲಿ. ನೋಡ್ರಿ, ಮೊದಲ ಹೆಜ್ಜೆ ಇಡೋದೇ ಬಹಳ ಇಂಪಾರ್ಟೆಂಟು. ಆ ಹೆಜ್ಜೆ ನೀವು ಇಟ್ಟು ಮುಂದೆ ಬರ್ತಾ ಇದ್ದೀರಾ. ಒಂದ್ ಹೆಜ್ಜೆ ಇಟ್ಟಿದ್ದೀರ ಅಂದ್ಮೇಲೆ ಇನ್ನು 10 ಹೆಜ್ಜೆ ಇಡೋದೇನ್ ದೊಡ್ಡದಿಲ್ಲ. ಬರ್ತೀರಾ, ಎಲ್ರೂ ಚೆನ್ನಾಗ್ಲಿ, ಎಲ್ರೂ ಚೆನ್ನಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಜಯ್ ಸರ್. ಓಕೆ, ನಾವು ನಿಮಗೆ ಗೊತ್ತಿದ್ದಂಗೆ ಹೈಯೆಸ್ಟ್ ವ್ಯೂಸ್, ಹೈಯೆಸ್ಟ್ ಲೈಕ್ಸ್, ಹೈಯೆಸ್ಟ್ ಶೇರ್ಸ್ ಅಂತ ಇಟ್ಟಿದ್ವಿ. ಟಾಪ್ 10 ಹೈಯೆಸ್ಟ್ ಲೈಕ್ಸ್, ಟಾಪ್ 10 ಹೈಯೆಸ್ಟ್ ವ್ಯೂಸ್, ಟಾಪ್ 10 ಹೈಯೆಸ್ಟ್ ಶೇರ್ಸ್ ಅಂತ. ಫಸ್ಟ್ ನಾವು ಟಾಪ್ 10 ಹೈಯೆಸ್ಟ್ ಶೇರ್ಸ್ ಲೀಸ್ಟ್ ನ ಹೇಳ್ತಾ ಹೋಗ್ತೀವಿ. ಟಾಪ್ 10 ಹೈಯೆಸ್ಟ್ ಶೇರ್ಸ್ ಲಾಸ್ಟ್ ಇಂದ ಬರ್ತಾ ಹೋಗ್ತೀವಿ ನಾವು. ಸೊ ಹಾಗಾಗಿ ಶೇರ್ಸ್ ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ. 10 ಹೈಯೆಸ್ಟ್ ಶೇರ್ಸ್ ಅಲ್ಲಿ ಟಾಪ್ 10 ಅಲ್ಲಿ ಬಂದವರು ಸಂದೀಪ್. ಪ್ಲೀಸ್ ಕಮ್ ಆನ್ ಸ್ಟೇಜ್. ಚಿಕ್ಕದಾಗಿ ಏನಾದ್ರು ಹೇಳ್ಬೇಕಂದ್ರೆ ನಾನು ಒಂದ್ ಸ್ವಲ್ಪ ಹೇಳ್ಬರ್ತೀನಿ ಇವ್ರ ಬಗ್ಗೆ. ಇವ್ರು ಆಕ್ಚುಲ್ ಆಗಿ ನಮ್ಮ ಅರುಣೋದಯ ಸ್ಟಾಫ್ ಮ್ಯಾನೇಜ್ಮೆಂಟ್ ನಲ್ಲಿ ಇರೋರು. ಇವರು ಹೇಳಿದ್ರು ಒಂದ್ ಸ್ವಲ್ಪ ಮಾಡ್ತೀನಿ ಸರ್, ನಾನು ಒಂದ್ ಪ್ರಯತ್ನ ಪಡ್ತೀನಿ ಅಂತ. ನೋಡಿ, ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ಅವರು ಈ ಲೀಸ್ಟ್ ನಲ್ಲಿ ಮಿಂಚಿದ್ದಾರೆ. ಆಕ್ಚುಲಿ ಜೋರ ಚಪ್ಪಾಳೆ ಬರ್ಲಿ ಅವರು. ನೆಕ್ಸ್ಟ್ ಸಮನ್ ಸುಲ್ತಾನ್, ಟಾಪ್ 8. ಸಮನ್ ಸುಲ್ತಾನ್, ಕಮ್ ಆನ್ ದ ಸ್ಟೇಜ್. ನೋಡಿ, ಇಷ್ಟು ಚಿಕ್ಕ ಹುಡುಗಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಇಲ್ಲಿ ನೋಡಿ, ಅವರು ಪ್ರಯತ್ನ ಪಟ್ಟಿದ್ದಾರೆ. ಆಕ್ಚುಲಿ ಇವ್ರ ವಿಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ನಾನು ನೋಡಿದ್ದೀನಿ ಇವ್ರ ವಿಡಿಯೋಸ್ ಎಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವರು. ಇವ್ರಿಗೆ ಅವಾರ್ಡ್ ಹೋಗ್ತಾ ಇದೆ. ಫೋರ್ತ್ ಸ್ಟ್ಯಾಂಡರ್ಡ್ ನೋಡಿ, 4th ಸ್ಟ್ಯಾಂಡರ್ಡ್ ಅವರು ವಿಡಿಯೋ ಮಾಡಿದ್ದಾರೆ. ಇವ್ರಿಗೆ ಜೋರಾದ ಚಪ್ಪಾಳೆ ಬರ್ಲಿ. ನೆಕ್ಸ್ಟ್ ಟಾಪ್ 7 ವಿಜಯ್. ವಿಜಯ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. 7 ಬಂದಿದ್ದಾರೆ, ಜೋರ ಚಪ್ಪಾಳೆ ಬರ್ಲಿ. ಕಂಗ್ರ್ಯಾಚುಲೇಷನ್ಸ್ ವಿಜಯ್. ಟಾಪ್ 6 ಸಂಜನಾ ಎನ್. ಕಂಗ್ರ್ಯಾಚುಲೇಷನ್ಸ್. ಹಾಕ್ಬಿಡಿ, ಅದು ಮೆಡಲ್ ಹಾಕಿ. ನೆಕ್ಸ್ಟ್ ಟಾಪ್ 4 ಸುಮಾ ಎಂ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಬರ್ರಿ ಆದಷ್ಟು ಬರ್ರಿ. ಸ್ವಲ್ಪ ಮಿಸ್ಟೇಕ್ ಆಗಿದೆ. ಈಗ ನೆಕ್ಸ್ಟ್ ಟಾಪ್ 5 ಮೀನಾ ಮಂಜು ಅವರು ಬರ್ಬೇಕಾಗಿತ್ತು. ಮೀನಾ ಮಂಜು ಇವರು ಟಾಪ್ 5 ಹೈಯೆಸ್ಟ್ ಶೇರ್ಸ್ ಅಲ್ಲಿ ಇವರಿದ್ದಾರೆ. ನೆಕ್ಸ್ಟ್ ಟಾಪ್ 3 ಹೈಯೆಸ್ಟ್ ಶೇರ್ಸ್ ಅಲ್ಲಿ ಭವಾನಿ ಜೀವು. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಕಂಗ್ರ್ಯಾಚುಲೇಷನ್ಸ್. ಬಹಳ ಖುಷಿ ಆಗುತ್ತೆ. ಸರ್ ಅಂದ್ರು ಓದಿದ್ರೇನೆ ಎಲ್ಲ ಇಂಥ ಸ್ಟೇಜ್, ಅದು 100% ನಿಜ. ನಾನು ಓದೇ ಇಲ್ಲ, ನಾನು ಏನಿದ್ರು 5th ಇಂದ. ನಮ್ಮಂಥ ಫ್ಯಾಮಿಲಿಗೆ, ನಮ್ಮ ಅರುಣೋದಯ ಬೆಸ್ಟ್ ಅರುಣೋದಯ, ನಮ್ಮ ಮಣ್ಣಿನ ಗ್ರ್ಯಾಂಡ್ ಅರುಣೋದಯ ಅನ್ನೋದು ನನಗೆ ಬಹಳ ಖುಷಿ ಆಗುತ್ತೆ.
ಅಂದ್ರೆ ಅನಿಸಿಕೆ ಹೇಳಿದ್ದಕ್ಕೆ ನಮಗೂ ಕೂಡ ಖುಷಿ ಆಯ್ತು. ಈಗ ನೋಡಿ ಅವ್ರ ಅಂದ್ರೆ ಓದ್ಬೇಕು, ಓದಿದ್ರೆ ಮಾತ್ರ ಸಕ್ಸಸ್ ಸಿಗುತ್ತೆ ಅನ್ನೋದು ತಪ್ಪು. ಓದದೇ ಇದ್ರೂ ಕೂಡ ನಾವು ಸಕ್ಸಸ್ಫುಲ್ ಆಗ್ಬೋದು ಅಂತ ಅವರೊಂದು ಉದಾಹರಣೆ. ಬಹಳಷ್ಟು ಜನ ಓದಿರ್ತಾರೆ, ಆದ್ರೆ ಎಲ್ಲಿ ಯಾವ ಸ್ಟೇಜ್ ಅಲ್ಲಿ ಯಾವ ರೀತಿ ಮಾತಾಡೋದು ಅಂತ ಅವ್ರಿಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಬಟ್ ನಾವು ಮಾತಿನ ಕೌಶಲ್ಯ ಕಲಿತ್ರೆ ಎಲ್ಲಿ ಬೇಕಾದ್ರೂ ಕೂಡ ಸಕ್ಸಸ್ಫುಲ್ ಆಗ್ಬೋದು. ಅದಕ್ಕೆ ಅವರೊಂದು ಉದಾಹರಣೆ ಭವಾನಿ ಅವರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಹೇಗೆ ನಮ್ಮನ್ನ ನೋಡಿ ಇನ್ಸ್ಪೈರ್ ಆಗ್ತಿರೋ, ನಾವು ನೋಡಿ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗ್ತೀವಿ. ನೆಕ್ಸ್ಟ್ ಅವಾರ್ಡ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಛಾಯಾ ಲಿಂಗರಾಜ್, ಟಾಪ್ 2 ಶೇಡ್ಸ್. ಜೋರಾದ ಚಪ್ಪಾಳೆ. ಈ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಎಲ್ಲರಿಗೂ ಕೂಡ ಇತ್ತು. ಅಂದ್ರೆ ಯಾರ್ಯಾರು ಸ್ಟಾಫ್ ಅಂತಾನು ನಾವು ಕನ್ಸಿಡರ್ ಮಾಡಿಲ್ಲ, ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. 0 ಫಾಲೋವರ್ಸ್ ಇಂದ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಇತ್ತು. ಸೊ ಹಾಗಾಗಿ ಇವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಅವಾರ್ಡ್ ತಗೊಂಡಿದ್ದು ಹೆಂಗ ಅನ್ಸಿದೆ ನಿಮ್ಗೆ ಇವತ್ತು? ಮೇಡಮ್ ಖುಷಿ ಆಗ್ತದೆ. ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಮಗ ಏನ್ ಹೇಳ್ತಾರೆ, ಮಮ್ಮಿ ಸ್ಕೂಲಲ್ಲಿ ನಾನ್ ಪ್ರೈಸ್ ತಗಂತಿಲ್ಲ, ನೀನ್ ಇವಾಗ ತಗಂತಿದ್ಯಲ್ಲ ಅಂತಂದು ಹೇಳ್ತಿದ್ದಾನೆ. ನೋಡಿ 4th ಸ್ಟ್ಯಾಂಡರ್ಡ್ ಇಂದ 40 years ವರ್ಗು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಇದ್ದಾರೆ. ಅದು ತುಂಬಾ ಖುಷಿ ಆಗ್ತದೆ. ನಾ ರಾತ್ರಿಯಿಂದ ಬೆಳಗ್ಗೆ ತನಕ ಓದ್ತೀನಿ, ನನ್ಗೆ ಏನು ಪ್ರೈಸ್ ಕೊಡಲ್ಲ, ನಿಮ್ ಮನೆಗೆ ಇಷ್ಟು ಆರಾಮಾಗಿ ಹೋಗಿ ನೀನ್ ಪ್ರೈಸ್ ತಗಂತಿದ್ರೆ ಬಹಳ ಖುಷಿ ಆಗ್ತೈತಿ. ಇದೇ ತರ ಮಾಡಂತ ಸಪೋರ್ಟ್ ಇದ್ದಾನೆ ಮೇಡಮ್. ಟಾಪ್ 1 ಹೈಯೆಸ್ಟ್ ಶೇಡ್ಸ್ ಅಲ್ಲಿ ಸುಧಾ ನಾಗರಾಜ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಟಾಪ್ 1. ಮ್ಯಾಮ್ ಏನಾದ್ರು ಅನಿಸಿಕೆ ಹೇಳ್ತೀರಾ? ಇವತ್ತು ಅವಾರ್ಡ್ ರಿಸೀವ್ ಮಾಡ್ಕೋತಿದ್ದೀರಾ, ನಮ್ಗೆ ಏನಾದ್ರು ಪಾರ್ಟಿ ಏನಾದ್ರು ಕೊಡಿಸ್ತೀರಾ? ಕೊಡ್ಸೋಣ, ಮನೆಗೆ ಬನ್ನಿ, ಮನೆಗೆ ಬರೋಣ. ಏನ್ ಹೋಳಿಗೆ ಮಾಡ್ತೀರಾ, ಏನ್ ಮಾಡ್ತೀರಿ? ಮಟನ್ ಮಾಡ್ತೀನಿ. ಶ್ರಾವಣ ರೀ, ಶ್ರಾವಣಪ್ಪ ನಾವು ತಿನ್ನಲ್ಲಪ್ಪ. ವಿಡಿಯೋ ಮಾಡ್ತೀನಿ ಅಂದಷ್ಟೇ ಎಲ್ಲ ಬರೀ ವಿಡಿಯೋ ಮಾಡ್ತಾಳಲ್ವಾ ಇವಳು, ಇವಳಿಂದ ಏನಾಗುತ್ತೆ, ಓದಿಲ್ಲ ಬರ್ದಿಲ್ಲ. ನಮ್ಮ ಮನೆಗೆ ಒಂದು ಹೇಳಿದ್ದು, ನಿನ್ ಕೈಯಾಗುತ್ತೆ ಮಾಡು, ನಾನು ಮಾಡಲ್ಲ ಅಂತ ಹೇಳಿದ್ದೆ, ಇದನ್ನ ಮಾಡು ಅಂತ ಹೇಳಿದ್ದೆ. ಅವ್ರು ಒಂದು ಹೆಣ್ಮಕ್ಳಿಗೆ ತಾಯಿ ಸಪೋರ್ಟ್, ಗಂಡನ್ ಸಪೋರ್ಟ್ ಇದ್ರೆ ಇನ್ನೂ ಜಾಸ್ತಿ ಬೆಳಿತಾರೆ. ಇವ್ರ ಗಂಡನ್ ಸಪೋರ್ಟ್ ಇದೆ ಅಂತೆ. ಸರ್ ನೀವು ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವ್ರಿಗೆ ಸಪೋರ್ಟ್ ಮಾಡಿದ್ದೀರಾ, ಸೊ ಹಾಗಾಗಿ ಇವ್ರಿಗೆ ಹೈಯೆಸ್ಟ್ ಶೇರ್ಸ್ ಅಲ್ಲಿ ಅವಾರ್ಡ್ ಬಂದಿದೆ. ನಮ್ಮ ಎಲ್ಲಾ ವಿನ್ನರ್ಸ್ಗೂ ಕಂಗ್ರಾಚುಲೇಷನ್ ಹೇಳ್ತಾ ನಾನು ಟಾಪ್ 10 ಹೈಯೆಸ್ಟ್ ಲೈಕ್ ಬಂದಿರೋ ಟಾಪ್ 10 ಮೆಂಬರ್ನ ಕರಿತಾ ಇದ್ದೀನಿ. ಟಾಪ್ 10 ಅಲ್ಲಿ ಅಪ್ಪು ಆರ್ ಅವ್ರು ಬಂದಿದ್ದಾರೆ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಕಂಗ್ರಾಚುಲೇಷನ್ಸ್. ತಾನೇ ನೆಕ್ಸ್ಟ್ ಇಲ್ಲಿ ಬಂದು ಎತ್ಕೊಳ್ರಿ. ಲೀಸ್ಟ್ ಐತಾನೆ ನಿಮ್ಮದು. ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಹೊರಗಡೆ ಎಲ್ಲ ತುಂಬಾ ಜನ 10K 20K 50K ಈ ತರ ಜಾಸ್ತಿ ಫಾಲೋವರ್ಸ್ ಇರೋರಿಗೆ ಒಂದು ಅಪರ್ಚುನಿಟಿ ಕೊಡ್ತಾರೆ. ನನಗೆ ಫಸ್ಟು ಇವ್ರದ್ದು ರೀಲ್ ನೋಡಿದಾಗ ಅಟ್ರಾಕ್ಟ್ ಆಗಿದೆ. 0 ಫಾಲೋವರ್ಸ್ ಇದ್ರೂ ಕೂಡ ನೀವು ಬಂದು ಇಲ್ಲಿ ವಿಡಿಯೋ ಮಾಡಿ, ನಿಮಗೂ ಕೂಡ ಮೆಡಲು ಪ್ರೈಸ್ ಎಲ್ಲ ಸಿಗುತ್ತೆ ಅಂತ. ಅದು ನನಗೆ ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಂದೆ. ಬಟ್ ಇಲ್ಲಿ ಎಷ್ಟೊಂದು ಹೇಳ್ಬೇಕು ಅಂತ ಬಂದೆ, ಬಟ್ ಮಾತೇ ಬರ್ತಾ ಇಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ಟಾಪ್ 10 ಹೈಯೆಸ್ಟ್ ಲೈಕ್ಸ್ ಅಲ್ಲಿ ಟಾಪ್ 9 ಬಂದಿರೋರು ಮಮತಾ ಟಿ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಟಾಪ್ 6 ಹೈಯೆಸ್ಟ್ ಲೈಕ್ಸ್ ಅಲ್ಲಿ ಲಾವಣ್ಯ ಬಿ. ಕಂಗ್ರಾಚುಲೇಷನ್ಸ್. ಇಲ್ಲಿ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದೆ, ಅದಕ್ಕೋಸ್ಕರ ನಾನು ಟಾಪ್ 6 ಅಲ್ಲಿ ಬಂದಿದ್ದೀನಿ. ನನ್ನ ಫ್ಯಾಮಿಲಿ ಅಂತ ಅಂದ್ರೆ ಅರುಣೋದಯ ನನ್ನ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಟಾಪ್ 4 ವರ್ಷ ಎನ್. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಕಂಗ್ರಾಚುಲೇಷನ್ಸ್. ಟಾಪ್ 3 ಕಲ್ಪನಾ ಎ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಮ್ಯೂಸಿಕ್ ಬರ್ತಿಲ್ವಲ್ಲ, ಚೆನ್ನಾಗಿದೆ. ಪವನ್ ಕುಮಾರ್ ರಾಧಿಕಾ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಕಂಗ್ರಾಚುಲೇಷನ್ಸ್. ನಾನು ಲಾಸ್ಟ್ ಟೈಮ್ ಹತ್ತಿದ್ದು ಕಾಲೇಜ್ ಡೇಸ್ ಅಲ್ಲಿ, ಮತ್ತೆ ಈ ತರ ಪ್ರೈಸ್ ತಿಡ್ಕೋತೀನಿ ಅಂತಾನು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಲಿಲ್ಲ. ಕೆಲವೊಬ್ರು ಈಗ್ಲೂ ಪ್ರೆಸೆಂಟ್ ಅಲ್ಲೂ ನಗ್ತಾರೆ, ಈ ತರ ವಿಡಿಯೋ ಮಾಡ್ತಾರೆ, ಇವರಿಂದ ಏನ್ ಸಿಗುತ್ತೆ ಅಂತ ಎಲ್ಲ ನಗ್ತಿರ್ತಾರೆ. ನಗೋರೆಲ್ಲ ಅಲ್ಲೇ ಇರ್ಲಿ, ನಾವು ಬೆಳಿತಾನೆ ಇರ್ತೀವಿ, ಅದನ್ನ ನೋಡ್ಲಿ. ಅದು ಅವರಿಗೆ ನಮಗೆ ಅವಮಾನ ಆಗ್ತಿದ್ರು, ಅದು ಕೊನೆಗೊಂದು ಸನ್ಮಾನ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.
ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ನಾವು ಕೆಲಸ ಮಾಡ್ಬೇಕು ಅಷ್ಟೇ, ನಮ್ಮ ಕೆಲಸನೇ ಮಾತಾಗ್ಬೇಕು ಅಂತ ಹೇಳಿದರೆ ಬಹಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅನುಷಾ ಪಿ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಟಾಪ್ 1 ಹೈಯೆಸ್ಟ್ ಲೈಕ್ಸ್. ಟಾಪ್ 10 20 ಮೆಂಬರ್ಸ್ ವಿನ್ನರ್ಸ್ ಆಲ್ರೆಡಿ ಅನೌನ್ಸ್ ಮಾಡಿದ್ವಿ. ಈಗ ಟಾಪ್ 10 ವ್ಯೂಸ್ಗೆ ಅಜಯ್ ಸರ್ ಹೇಳ್ದಂಗೆ ಬೆಳ್ಳಿ ಕಾಯಿನ್ ಸಿಗ್ತಾ ಇದೆ. ಟಾಪ್ 10 ವ್ಯೂಸ್ ನ ಈಗ ಅನೌನ್ಸ್ ಮಾಡುವಂತ ಸಮಯ. ನೆಕ್ಸ್ಟ್ ಟಾಪ್ 1 ಅಂದ್ರೆ ವಿನ್ನರ್, ಅರುಣೋದಯ ಬೆಸ್ಟ್ ಇನ್ಫ್ಲುಯೆನ್ಸರ್ ಅವಾರ್ಡ್ ವಿನ್ನರ್ ಅಪ್ ಹೋಗ್ತಾ ಇದೆ.